ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ. ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ರೀ, ಎಲ್ರಿಗೂ ಇಷ್ಟ. ಎಣ್ಗಾಯಿ ಪಲ್ಯ ಅಂದ್ರೆ ನೋಡಿರಿ, ಸ್ವಚ್ಛಾಗಿ ತೊಳ್ಕೊಂಡವನ್ನ ಇದ್ರಾಗ ಕಡಾಯಿಗೆ ಹಾಕ್ಕೊಂಡೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡೋಣ. ಮ್ಯಾಲೆಲ್ಲ ಬ್ಲಾಕ್ ಸ್ಪಾಟ್ ಬರಬೇಕು, ವೈಟು ಬ್ಲ್ಯಾಕು, ಅಲ್ಲಿವರೆಗೆ ಫ್ರೈ ಮಾಡೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಒಳ್ಳೆ ಕಾಂಬಿನೇಷನ್. ಇದೊಂದು ಪಲ್ಯ ಇದ್ಬಿಟ್ರೆ, ಜೊತೆಗೆ ಒಂದು ಸ್ವಲ್ಪ ಮೊಸರು ಇದ್ಬಿಟ್ರೆ ಎಂಥದ್ದು ಬೇಡ. ಅನ್ನಕ್ಕೂ ಸೈ, ರೊಟ್ಟಿಗೂ ಸೈ, ಚಪಾತಿಗೂ ಸೈ. ಇದು ಮೊದಲಿಗೆ ಭಾಳ ಖಾರ ಬರ್ತಿದ್ವು ಮೆಣಸಿನ್ಕಾಯಿ, ಜವಾರಿ ದೊಣ್ಣೆ ಮೆಣಸಿನ್ಕಾಯಿ. ಇವಾಗ ಖಾರ ಇರಂಗೇ ಇಲ್ಲಿದು, ಮೀಡಿಯಮ್ ಖಾರಕ್ಕಿಂತ ಕಡಿಮೆನೇ ಇರ್ತದೆ ಈಗ ಸದ್ಯ. ಹೀಗಾಗಿ ಬಹಳ ಅಂದ್ರೆ ಭಾಳ ರುಚಿ ಆಗ್ತದೆ. ಹುರಿದಿದ್ದಾಯಿತು, ಒಂದು ಸೈಡಿಗೆ ಇಟ್ಕೊಂಡೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಒಂದು ಬಟ್ಲು ತೆಂಗಿನಕಾಯಿ. ಒಂದು ಬಟ್ಲು ತೆಂಗಿನಕಾಯಿ ಪೀಸ್ ಮಾಡಿಲ್ಲೇ ರುಬ್ಬಕ್ಕೆ ಹಾಕ್ಕೊಂಡೆ ನೋಡ್ರಿ. ಅಂದ್ರೆ ಒಂದೊಂದು ಸಲ ಒಂದೊಂದು ಥರ ಮಾಡ್ತಾನೆ, 2-3 ಥರ ಮಾಡ್ತಾನೆ ಎಣ್ಗಾಯಿ ಪಲ್ಯ. ಇದೊಂದು ಥರ ಅದು. ಅದ್ರಾಗ ಈ ಕೊಬ್ಬರಿ ಹಾಕ್ಕೊಂಡೆ, ಒಂದು ಬಟ್ಲ ಕೊಬ್ಬರಿ ಹಾಕ್ಕೊಂಡೆ, ಶುಂಠಿ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕೋತಾನೆ ಒಂದು ಗಡ್ಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಂಡನು. ಒಂದೊಂದು ಸಲ ನಾನು ಶೇಂಗಾ ಕಾಳು, ಬಿಳಿ ಎಳ್ಳು, ಒಣ ಕೊಬ್ಬರಿ ಪೌಡ್ರ್ ಮಾಡಿ ಹಾಕಿ ಮಾಡ್ತೀನಿ. ಒಂದೊಂದು ಸಲ ಬರೀ ಉಪ್ಪು, ಹುಳಿ, ಬೆಲ್ಲ, ಗುರಳ್ ಪುಡಿ ಹಾಕಿ, ಮಸಾಲೆ ಪುಡಿ ಹಾಕಿ ಮಾಡ್ತೀನಿ. ಒಂದೊಂದು ಸಲ ಹಸಿ ಕೊಬ್ಬರಿ ಹಾಕಿ ಮಾಡ್ತೀನಿ. ಇವತ್ತು ಮಾಡಿದ್ದು ಹಸಿ ಕೊಬ್ಬರಿ ಹಾಕಿ ಮಾಡಿದ್ದು, ಸೂಪರ್ ಟೇಸ್ಟಿಯಾದಂಥ ಪಲ್ಯ. ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳೋಣ. ಅದೇ ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಎಣ್ಗಾಯಿ ಪಲ್ಯಗಳಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈರುಳ್ಳಿ ನೋಡ್ರಿ, ಇಲ್ಲಿ ಒಂದು 4 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೇನಿ. ಭಾಳ ಸಾಧ್ಯದಷ್ಟು ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕಿದ್ನ. ನಾನು ಚಾಪರ್ನಾಗ ಚಾಪ್ ಮಾಡ್ಕೊಂಡೇನಿ ಸಣ್ಣಕ್ಕೆ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೊಳೋಣ. ಸಣ್ಣ ಮಕ್ಕಳು ತಿಂತಾರೆ ನೋಡ್ರಿ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ. ಖಾರನೇ ಇರೋಂಗಿಲ್ಲ. ಅಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ ಯಾಕೆ ಕಡಿಮೆ ಅನ್ನಿಸ್ತು, ಅದಕ್ಕೋಸ್ಕರ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಲಿ. ಉತ್ತರ ಕರ್ನಾಟಕದಾಗ ಮಾತ್ರ ಎಣ್ಗಾಯಿ ಪಲ್ಯಗಳು ಭಾರಿ ಫೇಮಸ್ ರೀ. ಕೊರ್ದ ಹಿಟ್ಟಿನ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ದಪ್ಪ ಮೆಣಸಿನ್ಕಾಯಿ, ಜವಾರಿ ದೊಣ್ಣೆ ಮೆಣಸಿನ್ಕಾಯಿ ಎಣ್ಗಾಯಿ, ಹೀರೆಕಾಯಿ ಎಣ್ಗಾಯಿ, ತೊಂಡೆಕಾಯಿ ಎಣ್ಗಾಯಿ 1-2 ಸೂಪರಾಗಿರ್ತವೆ. ಒಂದು ಅರ್ಧ ಟೊಮೆಟೊನ ಹಾಕೇನು ರುಚಿಗೋಸ್ಕರ, ಹಾಕಬೇಕು ಅಂತಿಲ್ಲ. ಆಮೇಲೆ ರುಬ್ಬಿದಂಥ ಕೊಬ್ಬರಿ, ಇದು ಹಸಿದಾಗೆ ರುಬ್ಬಿರ್ತಾವಲ್ಲ, ಹಸಿ ಸ್ಮೆಲ್ ಹೋಗಲಿ, ಚೆಂದಾಗಿ ಬೇಯಲಿ ಒಗ್ಗರಣೆಯೊಳಗೆ. ಟೊಮೆಟೊ ಹಣ್ಣು ಹಾಕ್ಬೋದು, ಬಿಡ್ಬೋದು. ನಾನು ರುಚಿಗೋಸ್ಕರ ಅರ್ಧ ಹಾಕೀನಿ, ಯಾಕಂದ್ರೆ ಹುಳಿ ಹಾಕ್ತೀವಿ ಮುಂದೆ. ಇದನ್ನು ಚೆಂದ ಬಾಡಿಸ್ಕೊಳೋಣ. ಒಂದು ಸಲ ಈ ವಿಧಾನದಾಗ ಮಾಡಿರಿ, ಪದೇ ಪದೇ ಹಿಂಗೆ ಮಾಡ್ತೀರಿ ನೋಡ್ರಿ, ಅಷ್ಟೊಂದು ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಆದರೆ ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿನೇ ಬೇಕು ಫಸ್ಟಿಗೆ, ಆನಂತರ ಚಪಾತಿ ಅನ್ನಕ್ಕಿದು. ಚೆಂದಾಗಿ ಬಾಡಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ಹುಣಸೆ ರಸ ಹಾಕೋಣ. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಅದರ ರಸ ಹಾಕ್ತೀನಿ. ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕ್ತೀನಿ.
ಎಣ್ಗಾಯಿ ಪಲ್ಯಗಳಿಗೆ ಹುಳಿ ಬೆಲ್ಲ ಮುಂದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ ಹಾಕೋಣ. ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೋಣ. ಚೆಂದ ಮಿಕ್ಸ್ ಮಾಡೋಣ. ಈಗ ನೋಡಿರಿ, ಫ್ರೈ ಮಾಡಿ ಇಟ್ಕೊಂಡಂಥ ಡೊಣ್ಗಾಯಿನ ಸೆಂಟ್ರ್ನಾಗ ಓಪನ್ ಮಾಡಿ ಕಡಾಯಿ ಒಳಗಿಟ್ಟು ಮೇಲೆ ಮಸಾಲೆ ಹಾಕೋಣ. ಸುಡ್ತಾವು ಇವು, ಅದಕ್ಕೋಸ್ಕರ ಕಡಾಯಿ ಒಳಗೆ ಇಟ್ಟು ಎಲ್ಲನೂ ತುಂಬಿದ್ದಾತು. ಬಾಯಿ ಮುಚ್ಚಿ ಒಂದು ಸ್ವಲ್ಪ ಸಣ್ಣ ಉರಿಯೊಳಗೆ ಬೇಯಿಸ್ಕೊಳೋಣ 2 ನಿಮಿಷ. ನೀರು ಭಾಳ ಹಾಕಿಲ್ಲ ನಾ ಇಲ್ಲೇ, ಡ್ರೈ ಆಗಿ ಮಾಡೀನಿ. ಭಾಳ ರುಚಿ ಅಂದ್ರೆ ಭಾಳ ರುಚಿ ಆಗೈತಿ ನೋಡಿರಿ. ಮೇಲೆ ಕೊತ್ತಂಬರಿ ಹಾಕಿಬಿಡೋಣ. ರೆಡಿ ಆಯಿತು ನಮ್ಮ ಜವಾರಿ ಡೊಣ್ ಮೆಣಸಿನ್ಕಾಯಿ ಪಲ್ಯ. ಸಾಕಿನ್ನ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.